Okay, now trigonometry. So, giving an introduction, it's basically a Greek word. ಟ್ರೈಗೋನ್ ಮತ್ತು ಮಿಟ್ರಾನ್ ಅಂತ ಎರಡು ಪದಗಳನ್ನ ಸೇರಿಸಿದಾಗ ನಮಗೆ ಟ್ರಿಗ್ನೋಮೆಟ್ರಿ ಅಂತ ವರ್ಡ್ ಬರುತ್ತೆ. ಟ್ರೈಗೋನ್ ಅಂದರೆ ಬೇಸಿಕಲಿ ಟ್ರಯಾಂಗಲ್, ಮಿಟ್ರಾನ್ ಅಂದರೆ ಮೆಷರ್ಮೆಂಟ್. ಮೆಷರ್ಮೆಂಟ್ ಏನನ್ನ ಮೆಷರ್ ಮಾಡ್ತೀವಿ? ಟ್ರಯಾಂಗಲ್ನ ಮೆಷರ್ ಮಾಡ್ತೀವಿ. ಟ್ರಯಾಂಗಲಲ್ಲಿ ಏನೇನು ಮೆಷರ್ ಮಾಡ್ಬೋದು? ಟ್ರಯಾಂಗಲ್ ಹ್ಯಾವ್ 3 ಸೈಡ್ಸ್. ಆ ಸೈಡ್ನ ಮೆಷರ್ ಮಾಡ್ಬೋದು. ಟ್ರಯಾಂಗಲ್ಗೆ 3 ಆ್ಯಂಗಲ್ ಇರುತ್ತೆ, 3 ಆ್ಯಂಗಲ್ನ ಮೆಷರ್ ಮಾಡ್ಬೋದು. ಟ್ರಯಾಂಗಲ್ನ ಮೆಷರ್ ಮಾಡುವಂಥ ಪ್ರತಿಕ್ರಿಯೆಯನ್ನು ನಾವು ಟ್ರಿಗ್ನೋಮೆಟ್ರಿ ಅಂತ ಕರಿತೀವಿ. ಒಂದು ತಲೆಯಲ್ಲಿ ಇಟ್ಕೊಳ್ರಿ, ಟ್ರಿಗ್ನೋಮೆಟ್ರಿಯಲ್ಲಿ ನಾವು ತಗೊಳ್ಳೋಕ್ಕಂತಹ ಟ್ರಯಾಂಗಲ್ ಯಾವಾಗಲೂ 90 ಡಿಗ್ರಿ ಆಗಿರುತ್ತೆ. ದ ಟ್ರಯಾಂಗಲ್ ಈಸ್ ಆಲ್ವೇಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ನೆಕ್ಸ್ಟ್, ಒನ್ಸ್ ಯು ಕಂಪ್ಲೀಟ್ ದಿಸ್ ಚಾಪ್ಟರ್, ನಿಮಗೆ 3 ಇಂಪಾರ್ಟೆಂಟ್ ಟಾಪಿಕ್ ನಿಮಗೆ ಗೊತ್ತಿರಬೇಕಾಗುತ್ತೆ ಇಲ್ಲಿ. ಸೊ ಒಂದು, ಐಡೆಂಟಿಫಿಕೇಶನ್ ಆಫ್ ಅಪೋಸಿಟ್ ಸೈಡ್ ಅಂಡ್ adjacent side of a given right angle triangle. I already told you the triangle must be a right angle triangle whenever we deal with trigonometry. None of the other triangles are going to be used to measure side or angle. ಬೇರೆ ರೈಟ್ ಆಂಗಲ್ ಟ್ರಯಾಂಗಲ್ನ ಬಿಟ್ಟು ಬೇರೆ ಯಾವುದೇ ಥರದ ಟ್ರಯಾಂಗಲ್ಗಳನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಕರಿತೀವಿ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂದ್ರೇನು, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ಯಾವ ರೀತಿ ಕಂಡುಹಿಡಿಬೇಕು, ಸೊ ಅದು ಕೂಡ ವೆರಿ ಇಂಪಾರ್ಟೆಂಟ್ ಭಾಗವಾಗಿರುತ್ತೆ. At the end of this chapter, you will also come to know about the trigonometric ratios and trigonometric identities. My dear students, if you want to select a science in future, then this trigonometric ratios and trigonometric identities will act like a fundamental steps. ನೀವು ಸೈನ್ಸ್ ತಗೊಳ್ಳೋದಾದ್ರೆ ಟ್ರಿಗ್ನೋಮೆಟ್ರಿ ಒಂದು ಮೂಲ ಸಬ್ಜೆಕ್ಟ್ ಆಗಿರುತ್ತೆ ನಿಮಗೆ. ವಿತೌಟ್ ದಿಸ್ ನೀವು ಇಲ್ಲಿ ಕಲಿಯತಕ್ಕಂಥ 10th ಸ್ಟ್ಯಾಂಡರ್ಡಲ್ಲಿ ಕಲಿತಕ್ಕಂತಹ ABCD ಆಗಿರುತ್ತೆ, ಟ್ರಿಗ್ನೋಮೆಟ್ರಿಗೆ ABCD ಆಗಿರುತ್ತೆ ನಿಮ್ಮ PUC 1 ಮತ್ತು PUC 2 ಒಳಗಡೆ ಸೈನ್ಸ್ ತಗೊಳ್ಳೋದಾದ್ರೆ. ಸೊ ಹಾಗಾಗಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ನ ನೀವು ಯಾವತ್ತೂ ಮರಿಬಾರ್ದು. ಸೊ ಹಾಗಾಗಿ ಇವುಗಳನ್ನು ಕ್ಲೀನಾಗಿ ಕಲಿಯೋಣ ಬನ್ನಿ. ಓಕೆ, ಯಾಕೆ ನಮಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬೇಕಾಗುತ್ತೆ ಅಥವಾ ಟ್ರಿಗ್ನೋಮೆಟ್ರಿ ಯಾಕೆ ಕಲಿಬೇಕಾಗುತ್ತೆ? ಸೊ ಇಲ್ಲೊಂದು ಚಿತ್ರ ಇದೆ. ಈ ಚಿತ್ರದಲ್ಲಿ ಒಂದು ಹುಡುಗ ಅಥವಾ ಒಂದು ಹುಡುಗಿ ಇಲ್ಲಿ ನಿಂತಿದ್ದಾರೆ ಅಂತ ಅಸ್ಯೂಮ್ಷನ್ ಮಾಡ್ಕೊಳ್ಳೋಣ. ಈ ಚಿತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಒಂದು ಕುತುಬ್ ಮಿನಾರ್ನ ಚಿತ್ರ. ನೀವು ಕುತುಬ್ ಮಿನಾರ್ ಮುಂದೆ ನಿಂತಿದ್ದೀರಾ. ಈ ಚಿತ್ರದಲ್ಲಿರೋ ಈ ಹುಡುಗ ಎಲ್ಲಿರುತ್ತಾನಲ್ಲ, ನನಗೆ ಈ ಕುತುಬ್ ಮಿನಾರ್ನ ಹೈಟ್ ಬೇಕು. ಏನ್ ಮಾಡ್ತೀರಾ? ಪ್ರಶ್ನೆ ಅದಲ್ಲ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀವು ಹೈಟ್ನ ಯಾವುದೇ ತರದ ಸ್ಕೇಲು ಅಥವಾ ಮೆಜರ್ಮೆಂಟ್ ಇರ್ತಕ್ಕಂತಹ ಯಾವುದೇ ಇಂಚ್ ಪಟ್ಟಿ ಆಯಿತು, ಇದನ್ನ ಯಾವುದನ್ನು ಯೂಸ್ ಮಾಡಬಾರ್ದು. ವಿತೌಟ್ ಯೂಸಿಂಗ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್, ಈಸ್ ಇಟ್ ಪಾಸಿಬಲ್ ಟು ಫೈಂಡ್ ದ ಹೈಟ್ ಆಫ್ ದ ಮಿನಾರ್, ಕುತುಬ್ ಮಿನಾರ್? ಚಿತ್ರದಲ್ಲಿ ಕಾಣೋ ರೀತಿ ಅಲ್ಲ. ಅಸ್ಯೂಮ್ ದಟ್ ನೀವು ಆಲ್ರೆಡಿ ನಿಮ್ಮ ದಾರಿ ಈಗ ಬಿಜಾಪುರ ಹತ್ರ ಸಾಗಿದೆ. ಬಿಜಾಪುರ್ ಮುಂದೆ ಇರ್ತಕ್ಕಂಥ ಕುತುಬ್ ಮಿನಾರ್ ಮುಂದೆ ನೀವು ನಿಂತಿದ್ದೀರಾ. ಆ ಕುತುಬ್ ಮಿನಾರ್ ಹೈಟ್ ಹೇಳ್ಬೇಕು ನನಗೀಗ. ನೀವು ಯಾವುದೇ ತರಹದ ಸ್ಕೇಲ್ಗಳನ್ನ ಯೂಸ್ ಮಾಡುವಂತಿಲ್ಲ ಹೈಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಸೊ ಇನ್ನೂ ಒಂದು ಕ್ಲೂ ಏನು ಕೊಡ್ತೀವಿ ಅಂತಂದ್ರೆ, ಈ ನೀವು ನಿಂತಿರೋ ಜಾಗ ಕುತುಬ್ ಮಿನಾರ್ಗೆ ಇರ್ತಕ್ಕಂಥ ಈ ಪಾಯಿಂಟ್ ರೈಟ್ ಆಂಗಲ್ ಟ್ರಯಾಂಗಲ್ ಫಾರಮ್ ಆಗಿದೆ ಅಂತ ಅಸ್ಯೂಮ್ಷನ್ ಮಾಡ್ಕೋಬೇಕು. ಸೊ ಇಂಥ ಸನ್ನಿವೇಶಗಳು. ಇನ್ನೊಂದು ಸನ್ನಿವೇಶ, ನಿಮ್ಮ ಮನೆ ಮುಂದೆ ಒಂದು ಕರೆಂಟ್ ಕಂಬ ಇದೆ. ಆ ಕರೆಂಟ್ ಕಂಬ ಗ್ರೌಂಡಿಗೆ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿದೆ. ನೀವು ನಿಂತಿರೋ ಜಾಗದಿಂದ ಎಷ್ಟು ಹೈಟಿಗೆ ನಾನು ಆ ಭೂಮಿಯಿಂದ ಅಥವಾ ಗ್ರೌಂಡ್ ಸರ್ಫೇಸ್ ಇಂದ ಎಷ್ಟು ಹೈಟಿಗೆ ನಾನು ಏಣಿ ಇಡಬೇಕು? ಹೈಟ್ ಆಫ್ ದ ladder. What should be the height of the ladder so that you can climb that current pole easily? So this is now without measuring the height of the pole. Is it possible to give me the height of the ladder required to climb that the power cable pole?
So these are my questions. How do you address this now? ಇಂಥ ಸಮಯದಲ್ಲಿ ನೋಡಿ, ನಾ ಏನು ಹೇಳ್ತಾ ಇದ್ದೀನಿ, ಇಲ್ಲಿರ್ತಕ್ಕಂಥ ಹೈಟ್ ಮೆಜರ್ ಮಾಡ್ದೇನೆ ನೀವು ಹೈಟ್ ಹೇಳ್ರಿ ಅಂದ್ರೆ ಯಾವ ರೀತಿ ಸಾಧ್ಯ ಇರುತ್ತೆ? ಸೊ ಹಾಗಾಗಿ ಟ್ರಿಗ್ನೋಮೆಟ್ರಿಕ್ ಒಳಗಡೆ ಒಂದು ಸಾಧ್ಯ ಇದೆ, ಏನಪ್ಪಾ ಅಂತಂದ್ರೆ ರೇಷಿಯೋಸ್ನ ಕಂಡುಹಿಡಿತಾ ಇರ್ತೀವಿ. ಸೊ ಇಟ್ ಈಸ್ ಆಲ್ವೇಸ್ ಪಾಸಿಬಲ್ to find out the ratios where one angle is always 90 degree and there will be some set of angle that is going to be measured, and based upon this I will going to measure this side, and obviously there is a height of this. So by considering this I could able to find out this particular height. ಈ ತರ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಯಾವಾಗ ಇದು ಅಕ್ಯೂಟ್ ಆಂಗಲ್ ಆಗಿರುತ್ತಲ್ಲ, ಆ ಅಕ್ಯೂಟ್ ಆಂಗಲ್ ನ ಮೆಜರ್ ಮಾಡ್ತಾ ಈ ಹೈಟ್ಗಳನ್ನ ಮೆಜರ್ ಮಾಡುವಂತ ಕ್ರಿಯೆ ನಮಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ತಂದುಕೊಡುತ್ತೆ. ಸೊ ಈ ತರ ಸನ್ನಿವೇಶಗಳನ್ನ ಯಾವ ತರ ಸಾಲ್ವ್ ಮಾಡಬಹುದು ಅನ್ನೋದನ್ನ ನಾವು ಟ್ರಿಗ್ನೋಮೆಟ್ರಿಕ್ ಅಪ್ಲಿಕೇಶನ್ಸ್ ಅಂತ ಒಂದು 2ನೇ ಚಾಪ್ಟರ್ ಇದೆ ಈ ಟ್ರಿಗ್ನೋಮೆಟ್ರಿಕ್ ಸಂಬಂಧಪಟ್ಟಂತೆ. ಆ ಚಾಪ್ಟರ್ ಒಳಗಡೆ ಇಂಥ ಒಂದು ಎಕ್ಸಾಂಪಲ್ಸ್ ನಮಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸರ್ಸೈಸ್ ಎಕ್ಸಾಂಪಲ್ಸ್ ಆಗಿ ಕೊಟ್ಟಿದ್ದಾರೆ. ಅಲ್ಲಿ ನಾವು ಇಂಥ ಎಕ್ಸಾಂಪಲ್ಸ್ ನೋಡಿ ಅಲ್ಲಿ ಸಾಲ್ವ್ ಮಾಡೋದನ್ನ ಕಲಿಯೋಣ. ಅದಕ್ಕಿಂತ ಮುಂಚೆ ನನಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂದ್ರೇನು ಮತ್ತೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನ ಯಾವ ರೀತಿ ಜಡ್ಜ್ ಮಾಡಬೇಕು ಅಂತ ಗೊತ್ತಾಗಬೇಕು. ಸೊ ಇಂಥ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಕ್ಕಂಥ ಹೆಲ್ಪ್ ಕೊಡೋದೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಓಕೆ, ನಾ ಹೇಳಿದೆ ಆಲ್ರೆಡಿ ಆ ಟ್ರಯಾಂಗಲ್ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರ್ಬೇಕು ಅಂತ. ರೈಟ್ ಆಂಗಲ್ ಟ್ರಯಾಂಗಲ್ಗೆ ನಿಮ್ಗೆ ಗೊತ್ತಿದೆ, ಒಂದು ಸೈಡ್ ಅನ್ನ ನಾವು ಹೈಪೋಟೆನಿಯಸ್ ಅಂತ ಕರಿತೀವಿ. ಈ ಹೈಪೋಟೆನಿಯಸ್ ಇದು ಮೆಜರ್ ಮಾಡೋಕೆ ನನಗೆ ಎ ಬಿ ಮತ್ತೆ ಬಿ ಸಿ ಎರಡು ಸೈಡ್ಗಳನ್ನ ಕೊಟ್ಟಾಗ ಎ ಸಿ ಮೆಜರ್ ಮಾಡು ಅಂತಂದ್ರೆ ನಿಮ್ಗೆ ಆಲ್ರೆಡಿ ಪೈಥಾಗರಸ್ ಥಿಯರಮ್ ಇದೆ ಅಲ್ವಾ? ಸೊ ಏನಿರುತ್ತೆ, ಹೈಪೋಟೆನಸ್ ಸ್ಕ್ವಯರ್ ದಟ್ ಈಸ್ ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಸಮ್ ಆಫ್ the square of other two sides, sum of the square of other two sides, ಒಂದು AB square ಮತ್ತೆ BC square. ಸೊ ಇದು ಆಲ್ರೆಡಿ ನಿಮಗೆ ಪೈಥಾಗರಸ್ ಥಿಯರಮ್ ಮುಖಾಂತರ ಗೊತ್ತು. ಇದರಲ್ಲಿ ಎರಡು ಸೈಡ್ ಕೊಟ್ಟು ಇನ್ನೊಂದು ಸೈಡ್ ಕಂಡುಹಿಡಿಯಿರಿ ಅಂತಂದ್ರೆ ನೀವು ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ಕೊಂಡು ಮಾಡ್ತೀರಾ. ಬಟ್ ನಾನು ಇಲ್ಲಿ ಆ ತರ ಮಾಡೋದಿಲ್ಲ. ಒಂದು ಸೈಡ್ ಕೊಡ್ತೀನಿ, ಒಂದು ಆಂಗಲ್ ಕೊಡ್ತೀನಿ, ಕಂಡುಹಿಡಿಯಿರಿ, ಈ ಮಿಕ್ಕ ಸೈಡ್ ಕಂಡುಹಿಡಿಯಿರಿ. Now how it is possible? ನಾನು ಹೇಳಿದೆ, ಒಂದು ಸೈಡ್ ಕೊಟ್ಟಿರ್ತೀನಿ, ಹೈಪೋಟೆನಿಸ್ ಕೊಟ್ಟಿರ್ತೀನಿ ಅನ್ಕೊಳ್ರಿ, ಒಂದು ಆಂಗಲ್ ಮೆಜರಿಂಗ್ ಆಂಗಲ್ ಕೊಟ್ಟಿರ್ತೀನಿ, ಇದು ಒಂದು 45 ಡಿಗ್ರಿ ಇದೆ ಅಂತ ಹೇಳ್ತೀನಿ. ಬಿ ಸಿ ಮತ್ತೆ ಎ ಬಿ ಕಂಡು ಹಿಡಿದುಕೊಡ್ರಿ ಅಂತ ಕೇಳ್ತೀನಿ. ಸೊ ನಾವು ಹೌ ಇಟ್ ಇಸ್ ಪಾಸಿಬಲ್? ನಾವು ಇಟ್ ಈಸ್ ಪಾಸಿಬಲ್ ಓನ್ಲಿ ಥ್ರೂ ಟ್ರಿಗ್ನೋಮೆಟ್ರಿ. ನಾವು ಈ ಟ್ರಿಗ್ನೋಮೆಟ್ರಿ ಒಳಗಡೆ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಕಂಡುಹಿಡಬೇಕು ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಯಾವ ಆಂಗಲ್ ಮೆಜರ್ ಮಾಡ್ತಾ ಇದ್ದೀರಾ. ಈಗ ನೋಡ್ರಿ, ರೈಟ್ ಆಂಗಲ್ ಟ್ರಯಾಂಗಲ್ ಒಳಗಡೆ 3 ಆಂಗಲ್ ಇರುತ್ತೆ. ಈಗ 3 ಆಂಗಲ್ ಅಲ್ಲಿ ಒಂದು ಆಂಗಲ್ ಫಿಕ್ಸ್ ನನಗೆ, ಯಾವುದು 90 ಡಿಗ್ರಿ. ಇನ್ನು ಉಳಿದಿರೋದೇನು, ಒಂದು ಆಂಗಲ್ ಎ ಮತ್ತೆ ಆಂಗಲ್ ಸಿ. ಈ ಆಂಗಲ್ ಎ ಮತ್ತೆ ಆಂಗಲ್ ಸಿ ಯೂಸ್ ಮಾಡಿಕೊಂಡು, ಅದು ಆಂಗಲ್ ಎ ಆರ್ ಆಂಗಲ್ ಸಿ ಯೂಸ್ ಮಾಡಿಕೊಂಡು ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನ ಬರಿತೀವಿ. ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಕಂಡುಹಿಡಿಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಐ ಶುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಿಚ್ ಈಸ್ ಅಪೋಸಿಟ್ ಸೈಡ್ ಅಂಡ್ ವಿಚ್ ಈಸ್ ಅಡ್ಜಸೆಂಟ್ ಸೈಡ್. ನೌ you have left with only 2 angles, one is angle A and another one is angle C. With only these two perspective we will be talking about the adjacent side and opposite side. Now let me identify the adjacent side and opposite side for this particular triangle. ಈಗ ನನಗೆ with respect to angle A ಅಂತ ಕರಿತೀನಿ. with respect to angle A ಅದರ ಅರ್ಥ ಏನು, ಒಬ್ಬ ಹುಡುಗ ಇಲ್ಲಿ ನಿಂತಿದ್ದಾನೆ ಅಂತ ತಿಳ್ಕೋಬೇಕು. ಇಲ್ಲಿ ನಿಂತು ನನಗೆ ಈ ಆಂಗಲ್ ಗೆ ಸಂಬಂಧಪಟ್ಟಂತೆ ಆಪೋಸಿಟ್ ಸೈಡ್ ಯಾವ್ದಾಗುತ್ತೆ, ಆಪೋಸಿಟ್ ಅಡ್ಜಸೆಂಟ್ ಸೈಡ್ ಯಾವ್ದಾಗುತ್ತೆ. ಸೊ ಇಲ್ಲಿ ನಿಂತು ನೋಡಿದಾಗ, ಎ ಪಾಯಿಂಟ್ ಅಲ್ಲಿ ನಿಂತು ನೋಡಿದಾಗ ಆಪೋಸಿಟ್ ಸೈಡ್ ಯಾವ್ದಾಯ್ತು, ಬಿ ಸಿ ಇಸ್ ಮೈ ಆಪೋಸಿಟ್ ಸೈಡ್, ಹೌದಾ? ಸೊ ಇದು ಬಿ ಸಿ ಅಪೋಸಿಟ್ ಸೈಡ್ ಆಫ್ ಆಂಗಲ್ ಎ ಅಂತ ಕರಿತೀವಿ. ಬಿ ಸಿ ನ ಏನಂತ ಕರೆದೆ, ಆಪೋಸಿಟ್ ಸೈಡ್ ಆಫ್ ಆಂಗಲ್ ಎ. ಎ ಹತ್ರ ನಿಂತು ನೋಡಿದಾಗ ಇದು ನನಗೆ ಆಪೋಸಿಟ್ ಆಗಿ ಎದುರುಗಡೆಯಿಂದ ಕಾಣ್ತಾ ಇದೆ.
ಅದೇ ರೀತಿ ಎ ಹತ್ರ ನಿಂತು ನೋಡಿದ್ರೆ ಎ ಬಿ ಏನಾಗಿರುತ್ತೆ, ಸೈಡ್ ಅಲ್ಲಿ ಇದೆ. ಸೈಡ್ ಅಲ್ಲಿ ಇರೋದು ಏನಂತ ಕರಿತೀವಿ, ಅಡ್ಜಸೆಂಟ್. ಅಡ್ಜಸೆಂಟ್ ಅಂದ್ರೆ ಏನು, ಪಕ್ಕದಲ್ಲಿ ಇರ್ತಕ್ಕಂತಹ ಲೈನ್, ಪಕ್ಕದಲ್ಲಿ ಇರ್ತಕ್ಕಂತಹ ಒಂದು ಸೈಡ್. ಸೊ ಇದನ್ನ ನಾವು ಏನಂತ ಕರಿತೀವಿ, ಅಡ್ಜಸೆಂಟ್ ಸೈಡ್ ಆಫ್ ವಾಟ್, ಆಫ್ ವಿಚ್ ಆಂಗಲ್, ಆಫ್ ಆಂಗಲ್ ಎ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇದೇ ರೀತಿ ಈ ಟ್ರಯಾಂಗಲ್ ಬರೋಣ. ಈ ಟ್ರಯಾಂಗಲ್ ಅಲ್ಲಿ ಏನಿದೆ, ನಾವೇನು ಕೇಳ್ತಾ ಇದೀವಿ, ಸೊ ಆಂಗಲ್ ಸಿ, ಐಡೆಂಟಿಫೈ ದ ಆಪೋಸಿಟ್ ಅಂಡ್ ಅಡ್ಜಸೆಂಟ್ ಸೈಡ್ಸ್ ಇನ್ ದ ಟ್ರಯಾಂಗಲ್ ಎ ಬಿ ಸಿ ಅಂತ ಹೇಳಿದ್ರೆ, ಇಲ್ಲಿ ಯಾವುದಕ್ಕೆ ಮಾರ್ಕ್ ಮಾಡಿದೀವಿ, ದಿಸ್ ಆಂಗಲ್ ಈಸ್ ಮಾರ್ಕ್ಡ್ ವಿತ್ ಆಂಗಲ್ ಸಿ. ಈ ಆಂಗಲ್ ಸಿ ಗೆ ಸಂಬಂಧಪಟ್ಟಂತೆ ಆಪೋಸಿಟ್ ಸೈಡ್ ಯಾವ್ದಾಯ್ತು ಈಗ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಐ ವಿಲ್ ಬಿ ಅಬ್ಸರ್ವಿಂಗ್ ಯುವರ್ ಆನ್ಸರ್ಸ್ ಥ್ರೂ ಚಾಟ್ ಬಾಕ್ಸ್. ಆಂಗಲ್ ಸಿ ಗೆ ಆಪೋಸಿಟ್ ಸೈಡ್ ಯಾವುದು, ಎ ಬಿ. ಸೊ yeah, it is very good, it is AB. AB we call it as what, opposite side of ಏನಂತ ಕರಿಬೇಕು, ಆಂಗಲ್ ಸಿ ಅಂತ ಕರಿತೀವಿ. ನೆಕ್ಸ್ಟ್ ಅಡ್ಜಸೆಂಟ್ ಸೈಡ್ ಏನಾಗಿರುತ್ತೆ ಇಲ್ಲಿ, ಅಡ್ಜಸೆಂಟ್ ಸೈಡ್ ಈಸ್ ಬಿ ಸಿ. ಸೊ ಬಿ ಸಿ ಗೆ ಏನಂತ ಕರಿತೀವಿ, ಬಿ ಸಿ ವಿ ಕಾಲ್ ಇಟ್ as ಅಡ್ಜಸೆಂಟ್ ಸೈಡ್ ಆಫ್ ಆಂಗಲ್ ಬಿ ಅಂತ, ಆಂಗಲ್ ಸಿ ಅಂತ ಕರಿತೀವಿ. So only these two perspective ಮಾತ್ರ ಇರುತ್ತೆ ನಮಗೆ. Based upon this we construct some of the trigonometric ratios. What is the trigonometric ratios here? So here with respect to this, now angle A ಗೆ ಸಂಬಂಧಪಟ್ಟಂತೆ angle A ಗೆ ಸಂಬಂಧಪಟ್ಟಂತೆ trigonometric ratios ಒಟ್ಟು 6 trigonometric ratio ಇದೆ. ಒಂದು sin of angle, cos of angle, the next tangent of angle, it is cosine, tangent of angle, the next ಇವು ಮೂರನ್ನ ಒಂದು ಕಡೆ ಮಾಡ್ತೀನಿ. ಇನ್ನ ನೆಕ್ಸ್ಟ್ ಮೂರು ಏನಂತ ಕರಿತೀನಿ, secant of angle, cosecant of angle, ನೆಕ್ಸ್ಟ್ ಕೋಟ್ಯಾಂಜೆಂಟ್. ಕೋಟ್ಯಾಂಜೆಂಟ್ ಇವನ್ನ ಸಿಂಪಲ್ ಆಗಿ ನಾವು ಏನಂತ ಕರೆದಿದ್ದೀವಿ ಅಂತಂದ್ರೆ ಸೈನ್. ಸೈನ್ ಆಫ್ ವಾಟ್, ಸೈನ್ ಆಫ್ ಆಂಗಲ್ ಎ ಅಂತ ಕರಿತೀವಿ. ಇಲ್ಲಿ ಸೈನ್ ಆಫ್ ಆಂಗಲ್ ಎ, ಇಟ್ ಈಸ್ ಸೈನ್ ಇಂಟು ಆಂಗಲ್ ಎ ಅಂತ ಅಲ್ಲ ಮೀನಿಂಗು. ಓದಬೇಕಾದ್ರೆ ನಾವೇನಂತ ಓದಬೇಕು, ಸೈನ್ ಆಫ್ ಆಂಗಲ್ ಎ ಅಂದ್ರೆ ಎ ಹತ್ರ ನಿಂತ್ಕೊಂಡು ಸೈನಿನ ಬೆಲೆ ಎಷ್ಟು. ನೆಕ್ಸ್ಟ್ ಕೋಸೈನ್, ಇದನ್ನ ಸಿಂಪಲ್ ಆಗಿ ಕಾಸ್ ಆಫ್ ಆಂಗಲ್ ಎ ಅಂತ ಕರಿತೀವಿ. ಟ್ಯಾಂಜೆಂಟ್ ಅನ್ನ ಸಿಂಪಲ್ ಆಗಿ ಟ್ಯಾನ್ ಆಫ್ ಆಂಗಲ್ ಎ ಅಂತ ಕರಿತೀವಿ. ಸಿಕೆಂಟ್ ನ SEC ಅಂತಾನು ಸಿಂಪಲ್ ಆಗಿ ಕರೆದಿರ್ತೀವಿ. ಕೋಸಿಕೆಂಟ್ ನ cosecant we simply call this as cosecant itself, COSEC, cosecant of angle A ಅಂತ ಕರೆದಿರ್ತೀವಿ. ಕೋಟ್ಯಾಂಜೆಂಟ್ ಅನ್ನ ಕಾಟ್ ಅಂತ ಕರೆದಿರ್ತೀವಿ, ಕಾಟ್ ಎ ಅಂತ ಕರೆದಿರ್ತೀವಿ. ಸೊ ಇದು ಶಾರ್ಟ್ ಫಾರ್ಮ್ ಆಗಿ ಯೂಸ್ ಮಾಡ್ತಕ್ಕಂತಹ ನೇಮ್ಗಳು. ಯಾವುದಕ್ಕೆ, ಇವೆಲ್ಲ ಲಾಂಗ್ ನೇಮ್ಸ್. ಸೈನ್ ಅಂದ್ರೆ SINE, ಕೋಸೈನ್ ಅನ್ನ ನಾವು ಕಾಸ್ ಅಂತ ಕರೆದಿದ್ದೀವಿ, ಟ್ಯಾಂಜೆಂಟ್ ಅನ್ನ ನಾವು ಟ್ಯಾನ್ ಅಂತ ಕರೆದಿದ್ದೀವಿ, ಸಿಕೆಂಟ್ ಅನ್ನ ನಾವು SEC ಅಂತ ಅಷ್ಟೇ ಪ್ರೊನೌನ್ಸ್ ಮಾಡ್ತೀವಿ, ಕೋಸಿಕೆಂಟ್ ನ COSEC ಅಂತ ಕರೆದಿರ್ತೀವಿ, ಮತ್ತೆ ಕಾಟ್ ಟ್ಯಾಂಜೆಂಟ್ ನ ಕಾಟ್ ಅಂತಾನು ಕರೆದಿರ್ತೀವಿ. ನಾನು ಇಲ್ಲಿ ಮೆಜರ್ ಮಾಡಬೇಕಾದ್ರೆ ವಿತ್ ರೆಸ್ಪೆಕ್ಟ್ ಟು ಆಂಗಲ್ ಎ ಆದ್ರೂ ಮೆಜರ್ ಮಾಡಬಹುದು, ಅಥವಾ ವಿತ್ ರೆಸ್ಪೆಕ್ಟ್ ಟು ಆಂಗಲ್ ಸಿ ಆದ್ರೂ ಮೆಜರ್ ಮಾಡಬಹುದು. ಈಗ ಸೈನ್ಗೆ ಒಂದಿಷ್ಟು ಡೆಫಿನಿಷನ್ಸ್ ಇದೆ. ಸೊ ಈ ಪ್ರಕಾರ ಫಸ್ಟ್ ವ್ಯಾಲ್ಯೂ ಸೈನ್ ಆಫ್ ಎ ತಗೊಳ್ಳೋದಾದ್ರೆ ಇಟ್ ಹ್ಯಾಸ್ ಸಮ್ ಡೆಫಿನಿಷನ್, ದಟ್ ಈಸ್ sin of A is nothing but opposite side by hypotenuse. ಅದರರ್ಥ with respect to this particular figure, opposite side ಏನಾಗಿರುತ್ತೆ ಸೈನಿಗೆ,
ಸೈನ್ ಆಫ್ ಆಂಗಲ್ ಎ ಮೆಜರ್ ಮಾಡ್ತಾ ಇದ್ದೀನಿ. ಸೊ ಬಿ ಸಿ ನಂದು ಅಪೋಸಿಟ್ ಸೈಡ್ ಆಗಿರುತ್ತೆ. ಹೈಪೋಟೇನಿಯಸ್ ಏನಾಗಿದೆ? ಎಸ್, ಆಬ್ವಿಯಸ್ಲಿ ಇಟ್ ಇಸ್ ಎ ಸಿ ಇಸ್ ಯುವರ್ ಹೈಪೋಟೇನಿಯಸ್. ಸೊ ಡೆಫಿನಿಷನ್ ಆಫ್ ಸೈನ್ ಟೀಟಾ ಏನಾಗಿರುತ್ತೆ? ಸೈನ್ ಟೀಟಾ ಅಂತ ಯಾಕೆ ಕರೀತಾರೆ ಒಂದೊಂದ್ ಕಡೆ? ಟೀಟಾ ಅಂದ್ರೆ ಈ ಆಂಗಲ್ ನ ಒಬ್ಬೊಬ್ರು ಏನ್ ಮಾಡ್ತಾರೆ, ಟೀಟಾ ಅಷ್ಟು ಮೆಜರ್ ಮಾಡಬಹುದು. ಟೀಟಾ ಬೆಲೆ ಎಷ್ಟಿರ್ಬೋದು? ಟೀಟಾ ವ್ಯಾಲ್ಯೂ 0 ಇಂದ ಹಿಡಿದು 89ವರೆಗೆ ಯಾವ್ದಾದ್ರೂ ವ್ಯಾಲ್ಯೂ ಇರಬಹುದು. ಯಾಕೆ ಅಂದ್ರೆ ಈ ಆಂಗಲ್ ಎ ಮತ್ತೆ ಆಂಗಲ್ ಸಿ ನ ನಾವು ಆಲ್ವೇಸ್ ಅಕ್ಯೂಟ್ ಆಂಗಲ್ ಅಂತ ಕರೀತೀವಿ. ಅಕ್ಯೂಟ್ ಆಂಗಲ್ ಅಂದ್ರೆ ಏನು? 0ಕ್ಕಿಂತ ಮೇಲ್ಗಡೆ ಇರಬೇಕು, 90 ಡಿಗ್ರಿಗಿಂತ ಕೆಳಗಡೆ ಇರಬೇಕು ಅಂತ ಎಲ್ಲಾ ಆಂಗಲ್ ಗಳನ್ನು ನಾವು ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ. ಹಾಗಾದ್ರೆ ಈ ಟೀಟಾ 30 ಡಿಗ್ರಿನಾದ್ರೂ ಮೆಜರ್ ಮಾಡಬಹುದು, 45 ಡಿಗ್ರಿನಾದ್ರೂ ಮೆಜರ್ ಮಾಡಬಹುದು, 60 ಡಿಗ್ರಿ ಆದ್ರೂ ಮೆಜರ್ ಮಾಡಬಹುದು. ಒಟ್ಟು 90 ಒಳಗಡೆ ಇರ್ತಕ್ಕಂಥ ಎನಿ ವ್ಯಾಲ್ಯೂನ ನಾವು ತಗೊಂತೀವಿ. ಸೈನ್ ಟೀಟಾ ಅಂದ್ರೆ ಅದು ಆಂಗಲ್ ಎಗೆ ಸಂಬಂಧಪಟ್ಟಿರುತ್ತೆ. ಹಾಗಾಗಿ ಕೆಲವೊಂದ್ಸತಿ ನಾವು ಏನ್ ಮಾಡ್ತೀವಿ, ಇಲ್ಲಿ ಒಳಗಡೆ ಬರ್ದಿರ್ತಕ್ಕಂಥ ಟೀಟಾನ ನಾವು ಸೈನ್ ಎ ಅನ್ನೋದ್ರ ಬದಲು ಸೈನ್ ಟೀಟಾ ಅಂತ ಕರೆದಿರ್ತೀವಿ ಅಷ್ಟೇ. ಓಕೆ, ಈ ಟೀಟಾ ಇಲ್ಲಾದ್ರೂ ಇರಬಹುದು. ಅವಾಗ ನಿಮ್ದು ಆಪೋಸಿಟ್ ಸೈಡ್ ಮತ್ತೆ ಅಡ್ಜಸೆಂಟ್ ಸೈಡ್ ಬೇರೆ ಆಗೋ ಸಂಭವ ಇರುತ್ತೆ. ಸೊ ಹಾಗಾಗಿ ಮತ್ತೆ ಎರಡನೇದ್ದು ಕಾಸಿಗೆ ಡೆಫಿನಿಷನ್ ನೋಡೋದಾದ್ರೆ, ಕೊಸೈನ್ ಆಫ್ ಆಂಗಲ್ ಕಾಸ್ ಎ. ಓಕೆ, ಇಲ್ಲಿ ಹೈಪೋಟೆನಿಸ್ ಕೆಳಗಿದೆ, ಇದಕ್ಕೂ ಕೂಡ ಕೆಳಗಡೆ ಹೈಪೋಟೆನಿಸ್ ಇರುತ್ತೆ. ಬಟ್ ಮೇಲ್ಗಡೆ ಏನ್ ಬರುತ್ತೆ ಅಂದ್ರೆ ಅಡ್ಜಸೆಂಟ್ ಸೈಡ್. ಸೊ ಇದನ್ನ ನಾವು ರೇಷಿಯೋ ಅಂತ ಕರಿತೀವಿ. ವಾಟ್ ಯು ಮೀನ್ ಬೈ ರೇಷಿಯೋ? ರೇಷಿಯೋ ಅಂದ ತಕ್ಷಣನೇ ನ್ಯೂಮರೇಟರ್ ಒಂದಿರಬೇಕು, ಡಿನಾಮಿನೇಟರ್ ಇರಬೇಕು, ಅಂದಾಗ್ಲೇ ಅದನ್ನ ನಾವು ರೇಷಿಯೋ ಅಂತ ಕರೆದ್ವಿ. ಸೊ ಟ್ರಿಗ್ನೋಮೆಟ್ರಿಕ್ ಅಲ್ಲಿ ಇರ್ತಕ್ಕಂಥ ರೇಷಿಯೋ ಫಸ್ಟ್ ಒನ್ ಯಾವುದು? ಸೈನ್. ಸೈನಿಗೆ ರೇಷಿಯೋ ಇದೆ, ಅಪೋಸಿಟ್ ಸೈಡ್ ಮತ್ತೆ ಹೈಪೋಟೆನಿಸ್, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಿಸ್. ಕಾಸ್ ಆಲ್ಸೋ is having the ratio, one is adjacent side by hypotenuse. So ಹಾಗೆ what is the adjacent side with respect to cos of angle A? The adjacent side is AB. So I will be writing the value AB and divided by AC. So this is the definition of cos theta or cos of angle A. Now next we'll go for the tangent of angle A. Tangent of angle A. The definition, the fundamental definition for this is opposite side divided by adjacent side. Adjacent side. ಯಾವಾಗಲೂ ಶಾರ್ಟ್ ಫಾರ್ಮ್ ಆಗಿ ಯೂಸ್ ಮಾಡ್ತಾ ಇರ್ತೀನಿ. ಅಪೋಸಿಟ್ ಗೆ OPPO, ಅಡ್ಜಸೆಂಟ್ಸ್ ಗೆ ADJ ಅಂತ. ಸೊ ಹಾಗಾಗಿ ಅಪೋಸಿಟ್ ಸೈಡ್ ಯಾವುದು? ಆಂಗಲ್ ಎ ಹತ್ರ ನಿಂತಾಗ, ಇಲ್ಲಿ ನಿಂತಾಗ ಅಪೋಸಿಟ್ ಸೈಡ್ ಯಾವುದು? AB ಆಗಿರುತ್ತೆ. ಅಡ್ಜಸೆಂಟ್ ಸೈಡ್ ಯಾವ್ದಾಗಿರುತ್ತೆ? ಸಾರಿ, ಅಪೋಸಿಟ್ ಸೈಡ್ ಯಾವ್ದಾಗಿರುತ್ತೆ? ಇಲ್ಲಿ BC ಆಗಿರುತ್ತೆ. ಅಡ್ಜಸೆಂಟ್ ಸೈಡ್ ಯಾವ್ದಾಗಿರುತ್ತೆ? AB is my adjacent side. So is this clear? ಸೊ ಇದು ಒಂದನ್ನು, ಇವು ಮೂರನ್ನ ಕರೆಕ್ಟ್ ಆಗಿ ಕಲೀರಿ. ಇನ್ ಮೂರು ಆಪೋಸಿಟ್ ಆಬ್ವಿಯಸ್ಲಿ ನಿಮಗೆ ಈಸಿಯಾಗಿ ಕಲಿಯೋ ಒಂದು ಸಂಭವ ಇರುತ್ತೆ. ಯಾಕಂತಂದ್ರೆ ಈ ಸೈನಿಗೆ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ, ಅವನು ಸೈನು ಮತ್ತೆ ಕಾಸ್ ಇವರಿಬ್ರು, ಆಮೇಲೆ ಟ್ಯಾನಿಗೆ cot. I'll just write this in fresh page. Now, okay. Fourth definition ಯಾವುದು? Tan secant of A. What is the definition for secant of A? ಹೇಳ್ತೀರಿ? Okay. I'll just tell you the friendship of this. Okay, let me write cosecant and then I start with cosecant, secant. Next to sixth one is cot.
ಓಕೆ, ಇವರಿಗೆ ಒಬ್ಬರು ಫ್ರೆಂಡ್ಸ್ ಇದ್ದಾರೆ. ಯಾರಪ್ಪ ಅಂತಂದ್ರೆ ಕೋಸಿಕೆಂಟ್ ಮತ್ತೆ ಸೈನ್, ಇವರಿಬ್ರು ಫ್ರೆಂಡ್ಸ್. ಸೈನು ಮತ್ತೆ ಕೋಸಿಕೆಂಟ್ ಇವರಿಬ್ರು ಫ್ರೆಂಡ್ಸ್. ಕಾಸ್ ಮತ್ತೆ ಸಿಕೆಂಟ್ ಇವರಿಬ್ರು ಫ್ರೆಂಡ್ಸ್. ಟ್ಯಾನ್ ಮತ್ತೆ ಕಾಟ್ ಇವರಿಬ್ರು ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಸೈನು ಎ ಮತ್ತೆ ಕೋಸಿಕೆಂಟ್ಗೆ ಒಂದು ರಿಲೇಶನ್ಶಿಪ್ ಇದೆ, ದೇ ಆರ್ ಫ್ರೆಂಡ್ಸ್. ಕಾಸ್ ಅಗೇನ್ ಸಿಕೆಂಟ್ ಇವರಿಬ್ರು ಫ್ರೆಂಡ್ಸ್. ಟ್ಯಾನ್ ಮತ್ತೆ ಕಾಟ್ ಇವರಿಬ್ರು ಫ್ರೆಂಡ್ಸ್. ಯಾವ ತರ ಅಂತಂದ್ರೆ ಸೈನ್ಗೆ 1/by ಸೈನ್ ಮಾಡಿದ್ರೆ, ಸೈನಿನ ಬೆಲೆ ಗೊತ್ತಿರುತ್ತೆ, ಇನ್ವರ್ಸ್ ಮಾಡ್ರಿ. 1/by ಸೈನ್ ಮಾಡಿಬಿಟ್ರೆ ನಿಮಗೆ ಕೋಸಿಕೆಂಟ್ ಸಿಕ್ಬಿಡುತ್ತೆ. ಇಲ್ಲಿ 1/by ಸೈನ್ ಆಫ್ ಆಂಗಲ್ ಎ ಅಷ್ಟೇ. ಅಂದ್ರೆ ಏನದರ ಅರ್ಥ? ಜಸ್ಟ್ ಇಫ್ ಯು ರಿಮೆಂಬರ್ ದೀಸ್ 3 definitions, obviously it is possible to obtain the definition of cosecant. What could be the definition of this? Just reverse this. Reverse ಮಾಡ್ರಿ, ಏನಾಗುತ್ತೆ? Hypotenuse divided by opposite side. Right? So with respect to my figure, which is hypotenuse? AC is my hypotenuse. Which is opposite side? ಇಲ್ಲಿಂದ ಅಪೋಸಿಟ್ ನೋಡಿದ್ರೆ ನನಗೆ BC ಕಾಣ್ತಾ ಇದೆ. ಸೊ BC is the opposite side for angle A. Therefore ಅದನ್ನ ನೋಡಿ, ಸೈನ್ ಅಬ್ಸರ್ವ್ ಮಾಡಿ, ಸೈನ್ is BC divided by AC. ಇದ್ರ ಉಲ್ಟಾ ಅಂದ್ರೆ AC divided by BC ಬರ್ದ್ಬಿಟ್ರೆ ನಿಮ್ಗೆ ಏನ್ ಸಿಗುತ್ತೆ? ಕೋಸಿಕೆಂಟ್ ಸಿಗುತ್ತೆ. ಸೊ ಅದಕ್ಕೆ ಹೇಳಿದ್ದು ಇವು ಮೂರನ್ನ ಡೆಫಿನಿಷನ್ ನೆನಪಿಟ್ಕೊಳ್ರಿ, ಉಳಿದ 3 ಡೆಫಿನಿಷನ್ ನೀವೇ ಡಿರೈವ್ ಮಾಡಬೇಕು. ಸೊ ಹಾಗೆ ಡಿರೈವ್ ಮಾಡ್ಬೇಕಂದ್ರೆ ನಾನು ಯಾರು ಫ್ರೆಂಡ್ಸ್ ಅನ್ನೋದನ್ನ ಮಾತ್ರ ನೆನ್ಪಿಟ್ಕೊಂಡಿರ್ತೀನಿ. ಒಂದು ಸೈನ್ ಕೋಸಿಕೆಂಟ್, ಕಾಸ್ ಸಿಕೆಂಟ್, ಟ್ಯಾನ್ ಕಾಟ್, ಇವು 3 ಜನನ್ನು ಫ್ರೆಂಡ್ಸ್ ಮಾಡಿಟ್ಕೊಂಡಿರ್ರಿ. ಸೊ ಮೂರ್ ಜನದಲ್ಲಿ ಸೈನ್ ಕಾಸ್ ಟ್ಯಾನ್ ಡೆಫಿನಿಷನ್ಸ್ ಮಾತ್ರ ನೆನ್ಪಿಟ್ಕೊಳ್ರಿ, ಉಳಿದದ್ದನ್ನ ನೀವು ಯಾವಾಗ್ಲೂ ಡಿರೈವ್ ಮಾಡ್ತಾನೆ ಹೋಗ್ಬೇಕು. ಸೊ ನಿಮ್ಗೆ ಡಿರೈವ್ ಮಾಡ್ದಂಗೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಮಚ್ ಬೆಟರ್ ಅಷ್ಟೇ. ಈಗ ಏನ್ ಮಾಡೋಣ, ಸೀಕೆಂಟ್ ಥೀಟಾಗೆ ಅಥವಾ ಸೀಕೆಂಟ್ ಹೇಗೆ ಏನಾಗುತ್ತೆ? 1/by ವಾಟ್? ಕಾಸ್ ಎ. ರೈಟ್? ಸೊ ಕಾಸ್ ಎ ಡೆಫಿನಿಷನ್ ಏನಾಗಿತ್ತು? adjacent side by hypotenuse. ಅಂದ್ರೆ ಏನ್ ಬರಿಬೇಕೀಗ? ಉಲ್ಟಾ ಬರಿಬೇಕು. ದಟ್ ಇಸ್ hypotenuse divided by adjacent side. So which is hypotenuse? Obviously AC is my hypotenuse. Adjacent side ಏನಾಗಿದೆ? AB is the adjacent side. Is this clear? So ಅದೇ ರೀತಿ ಕಾಟಿಗೆ ಹೇಳ್ತೀರಾ? ಕಾಟಿಗೆ ಫ್ರೆಂಡ್ ಯಾರು? ಅವನ್ ಫ್ರೆಂಡ್ಶಿಪ್ ರಿಲೇಶನ್ಶಿಪ್ ಯಾವ ತರ ಇರುತ್ತೆ? tan. Cot is equal to tan or cot is equal to 1/tan? Cot is equal to 1/tan. Very good. So ಹಾಗಾದ್ರೆ ಡೆಫಿನಿಷನ್ ಏನು? ಡೆಫಿನಿಷನ್ ಏನಾಗುತ್ತೆ? 1/by tan A. Yes. Adjacent by opposite. Very good. Adjacent side ಯಾವ್ದು ಇದ್ರಲ್ಲಿ? AB is the adjacent side. Opposite side ಯಾವ್ದು? BC. If you understand these definition, ನಿಮಗೆ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಗ್ಯಾರಂಟಿ ಬರುತ್ತೆ. ನಿಮಗೆ ಸೈಡ್, ಒನ್ ಆಫ್ ದ ಸೈಡ್ ಕೊಟ್ಟಿರ್ತಾರೆ, AB ಮತ್ತೆ BC ಎರಡು ಸೈಡನ್ನ ಕೊಟ್ಟಿರ್ತಾರೆ. ಸೈಡ್ ಕೊಟ್ಟು ನಿಮಗೆ ಸೈನು, ಕಾಸು, ಟ್ಯಾನು ಅಥವಾ ಕೊಸಿಕೆಂಟು, ಕಾಟು ಯಾವ್ದಾದ್ರು ವ್ಯಾಲ್ಯೂನ ಕಂಡುಹಿಡಿಯಿರಿ ಅಂತ 2 ಮಾರ್ಕಿಗೆ ಅಥವಾ 1 ಮಾರ್ಕಿಗೆ ಒಂದು ಪ್ರಶ್ನೆ ಗ್ಯಾರಂಟಿ ಬರುತ್ತೆ. ನಮ್ಮ ಮನೆಯಲ್ಲಿ ಹಲ್ಲಿ ಲೊಚ್ಚಿ ಕೊಡ್ತಾ ಇದೆ. ಓಕೆ, ಸೊ ವಿಚ್ ಮೀನ್ಸ್ ದಟ್ the other way. ಈಗ I will change this angle A. I don't ask you to find the sine, cos, tan with respect to A. I'll ask you to find out that with respect to angle C. No?
another angle. ಇವಾಗ ಹೇಳಿ ಡೆಫಿನಿಷನ್ ಏನು? ಆಪೋಸಿಟ್ ಸೈಡ್, ಇದು ಕಾಮನ್ ಡೆಫಿನಿಷನ್. ಯು ಕೆನಾಟ್ ರನ್ ಅವೇ ಫ್ರಮ್ ದಿಸ್ ಡೆಫಿನಿಷನ್. ದಿಸ್ ಡೆಫಿನಿಷನ್ ಇಸ್ ಪಕ್ಕಾ. Sine opposite by hypotenuse side. So now tell me which is the opposite side here? BC. BC? No. BC is opposite. AB. Check ಮಾಡಿ. AB is opposite side. ಎಲ್ಲಿ ನಿಲ್ಬೇಕು? ಸಿ ಹತ್ರ ಹೋಗಿ ನಿಲ್ಕೋಬೇಕು ಫಸ್ಟ್. ನೀವು ಇಲ್ಲಿ ನಿಂತಬೇಕು. ಈ ಜಾಗದಲ್ಲಿ ನಿಂತು ಇದಕ್ಕೆ ಆಪೋಸಿಟ್ ಸೈಡ್ ಯಾವ್ದಾಗಿದೆ? ಎ ಬಿ ಆಗಿದೆ ಅಲ್ವಾ? ಸಿ ಅಂದ ತಕ್ಷಣ ಸಿ ಜಾಗಕ್ಕೆ ಹೋಗಿ ನಿಂತ್ಕೋಬೇಕು ಫಸ್ಟ್. ನಾವು ಅಲ್ಲಿಂದ ವಿ ಶುಡ್ ಅಬ್ಸರ್ವ್ ಯಾವುದು ಆಪೋಸಿಟ್ ಸೈಡು, ಹೌದಲ್ವಾ? ಸೊ ಈ ಕಡೆ ನಿಂತಾಗ ಆಪೋಸಿಟ್ ಸೈಡ್ ಚೇಂಜ್ ಆಯ್ತು ಈಗ. ಸೊ ಎ ಸಿ ಹತ್ರ ನಿಂತಿದ್ದೀನಿ, ಹಾಗಾಗಿ ಎ ಬಿ ಡಿವೈಡೆಡ್ ಬೈ ಎ ಸಿ. ಸೊ ನೆಕ್ಸ್ಟ್ ಅದೇ ರೀತಿ ಕಾಸ್ ಸಿಗೆ ಹೇಳ್ತೀರಿ. ಡೈರೆಕ್ಟ್ ಆಗಿ ಡೆಫಿನಿಷನ್ ಹೇಳ್ರಿ ಫಸ್ಟ್. Adjacent by hypotenuse. Adjacent side divided by hypotenuse. ನೆಕ್ಸ್ಟ್ ಅಡ್ಜಸೆಂಟ್ ಸೈಡ್ ಯಾವ್ದಾಗುತ್ತೆ? ಸಿ ಹತ್ರ ಹೋಗಿ ನಿಂತು ಆ ಸಿ ಆಂಗಲ್ಗೆ ಪಕ್ಕದಲ್ಲಿ ಇರ್ತಕ್ಕಂತ ಸೈಡ್ ಯಾವುದು? BC. BC. ವೆರಿ ಗುಡ್. ಡಿವೈಡೆಡ್ ಬೈ hypotenuse. AC. ಓಕೆ. ನೆಕ್ಸ್ಟ್ tan of C. Tan of C. Tan C ಏನಾಯ್ತು ಈಗ? Opposite side by adjacent. Opposite side by Adjacent. side. ಹೇಳ್ರಿ ಇವಾಗ ಸೈಡ್ ಹೇಳಿ. AB by BC. Very good. BC are only, CB are only. No worries about that. Okay. So ಏನಂತ ಓದ್ತೀವಿ ಇದನ್ನ? ಸೈನ್ ಆಫ್ ಆಂಗಲ್ ಸಿ, ಕಾಸ್ ಆಫ್ ಆಂಗಲ್ ಸಿ, ಟ್ಯಾನ್ ಆಫ್ ಆಂಗಲ್ ಸಿ ಅಂತ ಓದ್ಬೇಕಾದ್ರೆ. ಓಕೆ. ಸೊ ಇನ್ ರೂಢಿ ಆಗ್ತಿದ್ದಂಗೆ ನಾವೇನ್ ಮಾಡ್ತೀವಿ? ಸೈನ್ ಸಿ, ಸೈನ್ ಕಾಸ್ ಸಿ, ಟ್ಯಾನ್ ಸಿ ಅಂತ ಓದ್ತೀವಿ. ಬಟ್ ಈ ಫಂಡಮೆಂಟಲ್ ಡೆಫಿನಿಷನ್ ನೀವು ಬರಿಬಾರ್ದು. ಓಕೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫಂಡಮೆಂಟಲ್ಸ್ ಆಫ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್. ಈಗ ಇವ್ರ ಫ್ರೆಂಡ್ಸ್ ನ ಕಂಡುಹಿಡಿಬೇಕಲ್ವಾ? ಸೈನಿಗೆ ಯಾರು ಫ್ರೆಂಡ್? ಸೈನಿಗೆ ಯಾರು? ಕೋಸಿಕೆಂಟ್. ಯಾವ ರೀತಿ ರಿಲೇಶನ್ಶಿಪ್ ಇರುತ್ತೆ ಅವನ ಜೊತೆ? Reciprocal of the sine. Reciprocal of sine. Very good. So can I write sin C is nothing but 1 divided by cosecant C? Can I write like this? Right? So Yes, sir. can I write 1 cosecant cos C is nothing but 1 divided by ಬರೀಲಾ? ಕರೆಕ್ಟಾ? No sir, ಆಗಲ್ಲ. ಏನಾಗಬೇಕು? No sir. ಏನಾಗಬೇಕು? No sir. Very good. It is not. Very good. Next. ಇದಕ್ಕೇನಾಗುತ್ತೆ? 1 by cot theta. 1 by tan A. Cot A. 1 by cot A. Cot C. Cot A ಅಂದ್ಬಿಟ್ರೆ ಮತ್ತೆ ಚೇಂಜ್ ಆಯ್ತು. ಟ್ಯಾನ್ ಸಿ ಅಲ್ಲಿ ನಿಂತ್ಬಿಟ್ಟು ಕಾಟ್ ಎ ಅನ್ನೋ ಆಗಿಲ್ಲ. ಸಿ ಇದೆಯಲ್ವಾ ಇಲ್ಲಿ? ಸೊ ಇಲ್ಲಿ 1 ಡಿವೈಡೆಡ್ ಬೈ ಕಾಟ್. ಇಲ್ಲಿ ಯಾವ ಆಂಗಲ್ ಇರುತ್ತೋ ಅದೇ ಆಂಗಲ್ ಬರ್ಕೋಬೇಕು ಇಲ್ಲಿ. ಕ್ಲಿಯರ್? ಓಕೆ. ಸೊ ಅಲ್ಲೊಂದು ಸಮ್ಮರಿ ಇದೆ. ಸೈನ್ ಈಸ್ ನಥಿಂಗ್ ಬಟ್ ಅಪೋಸಿಟ್ ಸೈಡ್ ಬೈ ಹೈಪೋಟಿನಸ್. Cosine is nothing but adjacent side by hypotenuse. Tangent or in simple tan, it is nothing but opposite side by adjacent side. So iduna reverse ಮಾಡ್ತಾ ಹೋಗ್ರಿ. We will going to get cosecant, secant and cotangent. Okay. ಒಂದು ಅದನ್ನೇ ರಿಲೇಶನ್ಶಿಪ್ ಅಂತ ಹೇಳಿದ್ದು. ಸೊ ಸೈನ್ಗೆ ಸೈನ್ ಆಫ್ ಥೀಟಾ is equal to what? 1 divided by cosecant of theta. ಸೊ ಯಾವಾಗ್ಲೂ ಒಂದು ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಸೊ ಈಗ ಈ ರೀತಿ ಹೇಳ್ರಿ. ಇವಾಗ ಐ ಚೇಂಜ್ ದ ಟ್ರಯಾಂಗಲ್ ವೇ.
ದ ರೆಪ್ರೆಸೆಂಟೇಷನ್. ಅಲ್ಲಿ ಬೇರೆ ತರ ಇತ್ತು, ಇಲ್ಲಿ ಬೇರೆ ತರ ಮಾಡ್ತಾರೆ. ಈಗ ದ ABC is a right angle triangle, right angled at B ಅಂದ್ರೆ B ಗೆ 90 ಡಿಗ್ರಿ ಮೆಜರ್ ಮಾಡ್ತಾ ಇದ್ದೀವಿ. ಸೊ ಹಾಗಾದ್ರೆ ಇಲ್ಲಿ ಥೀಟಾ ಅಂತ ರೆಪ್ರೆಸೆಂಟ್ ಮಾಡ್ತೀನಿ ನಾನು. ಕ್ಲಿಯರ್? ನೌ ಟ್ರೈ ಟು ರೈಟ್ sin theta for this. BC by AC. BC by AC. ವೆರಿ ಗುಡ್. ನಾವು ಕ್ವಿಕ್ ಆಗಿ ಹೇಳ್ಬೇಕು, cot theta. AB by BC. ಓಕೆ, ಮತ್ತೆ ಬೇರೆ ಯಾರಾದ್ರೂ ಬೇರೆ ಆನ್ಸರ್ ಇದ್ರೆ ಹೇಳಿ. ಯೋಚನೆ ಮಾಡೋದು ಅಂತದ್ದಿಲ್ಲ ನೋಡ್ರಿ. ಅದಕ್ಕೆ ನಾವೇನ್ ಮಾಡ್ತೀವಿ, ಈಗ ಇನ್ನೂ ಒಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ. ನೀವು ಈ ತರ ಡೆಫಿನೇಷನ್ಸ್ ನ ನೆನ್ಪಿಟ್ಕೊಳ್ಳಕ್ಕೆ ಎಗ್ದಿ ಸಿಂಪಲ್ ಟ್ರಿಕ್ ಏನ್ ಮಾಡ್ತೀವಿ ಅಂತಂದ್ರೆ, ರೈಟ್ ಆಂಗಲ್ ಟ್ರಯಾಂಗಲ್ ಹಾಕೊಳ್ಳೋಣ. ಇಲ್ಲಿ ಥೀಟಾ ಇದೆ. ಫಸ್ಟ್ ಏನ್ ಬರ್ಕೋಬೇಕು, ಇಮಿಡಿಯೇಟ್ಲಿ ಯು ಶುಡ್ ರೈಟ್ ಅಪೋಸಿಟ್ ಸೈಡ್ ಅಂಡ್ ಅಡ್ಜಸೆಂಟ್ ಸೈಡ್. ಸೊ ಫಸ್ಟ್ ಅಪೋಸಿಟ್ ಸೈಡ್ ಯಾವ್ದಾಗುತ್ತೆ ಇದಕ್ಕೆ, BC ಇಸ್ ದ ಅಪೋಸಿಟ್ ಸೈಡ್, ಹೌದಾ ಅಲ್ವೋ? Yes sir. ಅಡ್ಜಸೆಂಟ್ ಸೈಡ್ ಯಾವ್ದಾಗುತ್ತೆ? AB. AB adjacent side ಆಯ್ತಾ? ಸೊ AB is my adjacent side, hypotenuse is AC. ಮುಗೀತು. ಸೊ ಸೈನ್ ಮತ್ತೆ ಕೊಸೈನ್ ನೆನ್ಪಿಟ್ಕೊಳಕ್ಕಾಗತ್ತಾ ನಿಮಗೆ ಎರಡನ್ನ? ಸೈನ್ ಥೀಟಾ, ಕಾಸ್ ಥೀಟಾ, ಇವೆರಡು ಡೆಫಿನಿಷನ್ ನೆನ್ಪಿಟ್ಕೊಂಡಿರ್ತೀರಿ. ಏನದು? ಏನದು? ಸೈನ್ ಥೀಟಾ ಅಂದ್ರೆ ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಇನ್ಮೇಲಿಂದ ಸೈನ್ ಥೀಟಾ ಬಂದ ತಕ್ಷಣ ಒಪ್ಪೋ ಮೊಬೈಲ್ ನೆನಪು ಬರ್ಬೇಕು ನಿಮಗೆ. ಓಕೆ, ಸೈನ್ ಥೀಟಾ ನ್ಯೂಮರೇಟರ್ ಈಸ್ ಒಪ್ಪೋ. ಮುಗೀತು, ಇದು ಒಂದು ನೆನ್ಪಿಟ್ಕೊಳ್ಳಿ ಸಾಕು. ಒಂದು ಅಪೋಸಿಟ್. ಈಗ ಕಾಸಿಗೇನು ಇವನನ್ನ ಬಿಟ್ಬಿಡ್ಬೇಕು. ಇಲ್ಲೇನ್ ಬರಿತೀವಿ, ಅಡ್ಜಸೆಂಟ್ ಬರಿತೀವಿ. ಇವನನ್ನ ಬಿಟ್ಬಿಟ್ಟು ಇನ್ನೊಂದು ಸೈಡ್ ಯಾವುದು ಇರೋದೇ ಎರಡು ಸೈಡ್, ಒಂದು ಆಪೋಸಿಟ್ ಒಂದು ಅಡ್ಜಸೆಂಟ್. ಸೊ ಅಪೋ ಮೊಬೈಲ್ ಬಿಟ್ಬಿಡ್ಬೇಕು, ಅಡ್ಜಸೆಂಟ್ ಸೈಡ್ ನ ಹಿಡಿಬೇಕು, ಕೆಳಗಡೆ ಹೈಪೋಟೆನ್ಯೂಸ್ ಇದ್ದೇ ಇರ್ತಾನೆ. ಓಕೆ, ಟ್ಯಾನ್ ಥೀಟಾ ಬಂದಾಗ ನಾವು ಇನ್ನೂ ಒಂದು ಹೇಳ್ತೀವಿ, AB ಬೈ ಅಥವಾ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂತ ಹೇಳ್ತೀವಿ ತಾನೆ. ಅಪೋಸಿಟ್ ಡಿವೈಡೆಡ್ ಬೈ ಅಪೋಸಿಟ್ ಡಿವೈಡೆಡ್ ಬೈ, ವೆರಿ ಗುಡ್, ಅಡ್ಜಸೆಂಟ್ ಸೈಡ್. ಸೊ ಅಪೋಸಿಟ್ ಸೈಡ್ ಅಂದ್ರೆ ಯಾವ್ದಮ್ಮ? BC. ಓಕೆ, ಡಿವೈಡೆಡ್ ಬೈ AB. ಈಗ ಇನ್ನೂ ಒಂದು ಟ್ರಿಕ್ ನೋಡ್ರಿ. ಇಲ್ಲಿ ಅಪೋಸಿಟ್ ಸೈಡ್ ಎರಡೂ ಕಡೆನೂ ನಾನು ಮೇಲ್ಗಡೆನೂ ಹೈಪೋಟೆನ್ಯೂಸ್ ಡಿವೈಡ್ ಮಾಡ್ತೀನಿ, ಕೆಳಗಡೆನೂ ಹೈಪೋಟೆನ್ಯೂಸ್ ಹಾಕ್ತೀನಿ. ಏನಾದ್ರೂ ತಪ್ಪಾಗುತ್ತಾ? ಅಪೋಸಿಟ್ ಸೈಡ್. ಓಕೆ, ಈಗ ಇಲ್ಲಿ ನೋಡ್ರಿ ಇನ್ನೊಂದು ಆಂಗಲ್ ತೋರಿಸ್ತೀನಿ ನಿಮಗೆ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ ಐತಿ. ಸೈನ್ ಥೀಟಾ ಡೆಫಿನಿಷನ್ ಹೇಳ್ರಿ. ಸೈನ್ ಥೀಟಾ ಡೆಫಿನಿಷನ್ ಅದ್ರೊಳಗಡೆ ಸೈಡ್ ರೆಪ್ರೆಸೆಂಟ್ ಮಾಡ್ರಿ. ಇನ್ ಟರ್ಮ್ಸ್ ಆಫ್ ಸೈಡ್ ಹೇಳ್ರಿ ನನಗೆ. BC by AC. BC by AC. ನೆಕ್ಸ್ಟ್ ಕೆಳಗಡೆ ಕಾಸಿಗೆ AB by AC. AB by AC. AC ಮತ್ತೆ AC ಕ್ಯಾನ್ಸಲ್ ಮಾಡ್ಲೋ ಬೇಡ? ಸೊ ಕ್ಯಾನ್ಸಲ್ ಮಾಡಬಹುದು ಅಲ್ವಾ? ಸೊ BC ಡಿವೈಡೆಡ್ ಬೈ AC. BC ಅಂದ್ರೆ ಏನ್ ಹೇಳ್ರಿ? ಅಪೋಸಿಟ್ ಸೈಡ್ ತಾನೆ. ಅಪೋಸಿಟ್ ಸೈಡ್. AC ಅಂದ್ರೆ ಏನ್ ಹೇಳ್ರಿ? ಹೈಪೋಟೆನ್ಯೂಸ್. ಸರ್ ಅಡ್ಜಸೆಂಟ್ ಇಲ್ಲಿ AB ಬರಿಬೇಕು ಸರ್. AB ಬರಿಬೇಕಾಗಿತ್ತಲ್ವಾ? ಸೊ AC ಆಗೋದು. ಸಾರಿ, ಇದು ಅಡ್ಜಸೆಂಟ್ ಸೈಡ್. ಅಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್ ಇದು ವಾಪಸ್ ನಮ್ಗೆ ಎಲ್ಲಿ ಕರ್ಕೊಂಡು ಬಂತ ಹೇಳ್ರಿ? ಟ್ಯಾನ್ ಥೀಟಾ ಡೆಫಿನಿಷನ್ ತಾನೇ ಇದು. ಸೊ ಟ್ಯಾನ್ ಥೀಟಾ ಡೆಫಿನಿಷನ್ ನ ಉಲ್ಟಾ ಮಾಡ್ತಾ ಹೋದ್ರೆ ಯಾವ ತರ?
ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್ ಅಂತಂದ್ರೆ ಬಿ ಸಿ ಬೈ ಎ ಬಿ. ಸೊ ನಾನು ಅದನ್ನ ಯಾವ ತರ ಬರ್ದಿದ್ದೇನೆ ಹೇಳ್ರಿ, ಸೈನ್ ಟೀಟಾ ಬೈ ಕಾಸ್ ಟೀಟಾ. ಟ್ಯಾನ್ ಟೀಟಾ ಕಂಡುಹಿಡಿಬೇಕಾದ್ರೆ ಸೈನು ಮತ್ತೆ ಕಾಸ್ ನಿಮ್ಮ ಹತ್ರ ಇದ್ರೆ ಟ್ಯಾನ್ ಟೀಟಾ ಈಸಿಯಾಗಿ ಸಿಗುತ್ತೆ, ಅಷ್ಟೇ ನೆನ್ಪಿಟ್ಕೊಳ್ಳೋದು. ಇಫ್ ಯು ಒಬ್ಟೈನ್ ಸೈನ್ ಅಂಡ್ ಇಫ್ ಯು ಹ್ಯಾವ್ ಅನದರ್ ಕಾಸ್ ವ್ಯಾಲ್ಯೂ, ಸೊ ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ is equal to what? You will going to get tan theta. tan theta. Tan theta. ಹೌದಾ ಅಲ್ವಾ? ಓಕೆ. 1 by tan theta ಏನು? Cot theta. ಹೌದಲ್ವಾ? ಸೊ ಕಾಟ್ ಥೀಟಾನ ಸೈನು ಮತ್ತೆ ಕೊಸೈನ್ ಅಲ್ಲಿ ಬರೀರಿ. Cos theta by sin theta. ವೆರಿ ಗುಡ್, ಮುಗಿದೋಯ್ತು. Cot theta can be represented in terms of sin and cos, so that is cos theta by sin theta. So ನೋಡ್ರಿ, sin theta ನೆನಪಲ್ಲಿ ಇಟ್ಕೊಂಡ್ರೆ cos ಬರೆಯೋದು ಹೆಂಗೆ ಅಂತ ಗೊತ್ತಾಯ್ತು, tan theta ಬರೆಯೋದು ಹೆಂಗೆ ಅಂತ ಗೊತ್ತಾಯ್ತು, because it is sin theta by cos theta. Cot theta also you got it how to write, that is cos theta by sin theta. So next ಇನ್ನೊಂದೇನು, you need to define. If you reverse this, what you will going to get? 1 by sin theta. 1 by sin theta ಏನು ಸಿಗುತ್ತೆ ನಿಮಗೆ? 1 by sin theta. cosecant theta. 1 secant cosecant theta. 1 by cos theta ಏನು? Sin secant theta. 1 by cos. ಸೊ ಈಗ ರಿಲೇಶನ್ಶಿಪ್ ನ ಒಂದೊಂದಾಗಿ ಬರೀತೀನಿ, ನೀಟಾಗಿ ಹೇಳಬೇಕು. sin theta opposite by Hypotenuse. Okay. Cos theta Adjacent by hypotenuse. adjacent side by hypotenuse. Hypotenuse. Next, tan theta ರಿಲೇಶನ್ಶಿಪ್ ಅಲ್ಲಿ Opposite by adjacent. ಆಯ್ತು. ನೆಕ್ಸ್ಟ್ ಇನ್ ರಿಲೇಶನ್ಶಿಪ್ ಅಲ್ಲಿ ಹೇಳಿ, ಇವೆರಡನ್ನು ರಿಲೇಶನ್ಶಿಪ್ sin by cos, sin theta by cos theta. ಹೌದಾ ಅಲ್ವೋ? Yes, sir. ತಿಳಿತಾ? ಇವೆರಡನ್ನು ಡಿವೈಡ್ ಮಾಡಿದ್ರೆ tan theta ಸಿಗುತ್ತೆ. ನೆಕ್ಸ್ಟ್ 1 cosecant theta. 1 by sin theta. 1 by sin theta. Sin theta. ನೆಕ್ಸ್ಟ್ ಇನ್ನೊಂದು ಯಾವುದು? Secant theta. Secant theta. 1 by cos theta. 1 by cos theta. Cos theta. cos theta. Cot theta. 1 by tan theta. 1 by cot theta. Cot theta equal to ಏನು? 1 by tan theta. 1 by cot 1 by tan theta ಅಂದ್ರೆ ಏನಂತ ಬರೀಲಿ? Cos theta by sin theta. Cos theta by sin theta ಅಂತ ಬರೀಲಾ? Cos theta by sin Yes, theta. sir. ಎಸ್. ಇವೆಲ್ಲ ರಿಲೇಶನ್ಶಿಪ್ ಬರ್ಕೊಂತೀರಾ ಈಗ? ಇವೆಲ್ಲವೂ ರಿಲೇಶನ್ಶಿಪ್ ಬಿಟ್ವೀನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಕರಿತೀವಿ. ಆಯ್ತಾ? Shall we go further? ಮುಂದೆ ಹೋಗ್ಲಿ? Yes, sir. Yes, sir. Okay. ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋಣ. ಇನ್ ಎ ಟ್ರಯಾಂಗಲ್ ಎ ಬಿ ಸಿ ರೈಟ್ ಆಂಗಲ್ಡ್ ಎಟ್ ಎ, ಒಂದು ಫಿಗರ್ ಕೊಟ್ಟಿಲ್ಲ, ನಾವೇ ಫಿಗರ್ ಹಾಕೋಬೇಕು. ಯಾವ ತರ? ಇನ್ ಅ ಟ್ರಯಾಂಗಲ್ ಎ ಬಿ ಸಿ, ಹಂಗೆ ಎ ಎಲ್ಲಿ ಬರಿಬೇಕು ಬಿ ಎಲ್ಲಿ ಬರಿಬೇಕು ಅಂತ ಕನ್ಫ್ಯೂಷನ್ ಇದ್ರೆ ಫಸ್ಟ್ ಆಂಗಲ್ ನೋಡಬೇಕು. ಯಾವ ಆಂಗಲ್ ರೈಟ್ ಆಂಗಲ್ ಇದೆ? ಎ ಈಸ್ ರೈಟ್ ಆಂಗಲ್. ಸೊ ಆಂಗಲ್ ಎ ಈಕ್ವಲ್ ಟು 90 ಡಿಗ್ರಿ. ನೀವು ಇವಾಗ ಬಿ ಇಲ್ಲಾದ್ರೂ ಬರೀರಿ, ನೋ ಪ್ರಾಬ್ಲಮ್. ಸೊ ಇಟ್ ಈಸ್ ಬಿ ಸಿ ಅಷ್ಟೇ. ಸೊ ಬಿ ಸಿ ಏನಾಯ್ತು ಈಗ? ಹೈಪೋಟಿನಸ್. ಕರೆಕ್ಟಾ? ಮುಗೀತು. ಎ ಬಿ ಎಷ್ಟು ಕೊಟ್ಟಿದ್ದಾನೆ? ಎ ಬಿ ಈಸ್ 12, ಎ ಸಿ ಈಸ್ ಈಕ್ವಲ್ ಟು 5 and BC hypotenuse is equal to
30. Find all 6 trigonometric ratios of angle B. ಆಂಗಲ್ ಬಿ ಅಂದ್ರೆ ಯಾವುದು? ಇಲ್ಲಿದೆ, ಹೌದಾ? ಈಗ ಫಸ್ಟ್ ಕೆಲಸ ಏನ್ ಮಾಡಬೇಕು? ಅಪೋಸಿಟ್ ಸೈಡ್, ಅಡ್ಜಸೆಂಟ್ ಸೈಡ್. ಅಪೋಸಿಟ್ ಸೈಡ್ ಯಾವುದು? Adjacent side. ಅಪೋಸಿಟ್ ಸೈಡ್ ಯಾವುದು? AC. AC. ಬರ್ಕೊಂಡ್ ಬಿಡ್ಬೇಕಲ್ಲಿ ಅಪೋಸಿಟ್ ಸೈಡ್ ಅಂತ. ಸೊ ವಿತ್ ರೆಸ್ಪೆಕ್ಟ್ ಟು ಆಂಗಲ್ ಬಿ ಕೇಳಿದಂತಾನೆ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಆಂಗಲ್ ಬಿ ಅಂದಿದ್ದಾನೆ, ಅದಕ್ಕೋಸ್ಕರ ಅಪೋಸಿಟ್ ಸೈಡ್ ಇದಾಯ್ತು. ಅಡ್ಜಸೆಂಟ್ ಸೈಡ್ ಯಾವ್ದಾಯ್ತು? ಇದು ಅಡ್ಜಸೆಂಟ್ ಸೈಡ್ ಎ ಬಿ. ಫಸ್ಟ್ ಏನ್ ಕಂಡಿಡಿಯೋಣ? ಸೈನ್ ಕಂಡಿಡಿದ್ ಬಿಡೋಣ. ಸೈನ್ ಆಫ್ ಏನಂತ ಬರಿಬೇಕು ಇಲ್ಲಿ? Opposite angle B by B. Sin of B. ಮುಂಚೆ ಸೈನ್ ಬಿ ಅಂತ ಬರಿಬೇಕು. ಸೈನ್ ಬಿ ಡೆಫಿನಿಷನ್ ಏನು? ಅಪೋಸಿಟ್ by ಹೈಪೋಟಿನಸ್. ಅಷ್ಟೇ ಬರೀರಿ. OPP by HYP ಅಷ್ಟೇ ಬರೀರಿ. ಓಕೆ, ಸೈಡ್ ಯಾವ್ದಮ್ಮ? AC divided by AB. BA. AB or BA, both are okay. AC is AC divided by BC. AC divided by BC is my hypotenuse. AC ಎಷ್ಟು? 5. 5. BC ಎಷ್ಟು? 13. ಹೌದಲ್ವಾ? ನೆಕ್ಸ್ಟ್ ಏನು? ಕಾಸ್ ಆಫ್ ಬಿ. ಕಾಸ್ ಆಫ್ ಬಿ ಹೇಳ್ರಿ ಈಗ. Adjacent by hypotenuse. Adjacent by hypotenuse. ADJ by HYP. ADJ ಅಂದ್ರೇನು? Adjacent. AB. AB by BC. AB ಎಷ್ಟು? 12 by 13. 12 by 13. 13. ಗುಡ್. ನೆಕ್ಸ್ಟ್ tan B ಕಂಡುಹಿಡಿಬೇಕಲ್ವಾ ಈಗ? Opposite by adjacent. Opposite by adjacent. ಇನ್ ಸೈನ್ ಬರ್ಕೊಂಡಿರ್ತೀರಲ್ಲ, ಇದೊಂದು ನ್ಯೂಮರೇಟರ್ದು ಇದ್ರ ನ್ಯೂಮರೇಟರ್ ಬರ್ಕೊಂಡ್ಬಿಡೋದಾಗ ADJ. ಸೊ ಇದ್ರ ನ್ಯೂಮರೇಟರ್ ಇದ್ರ ನ್ಯೂಮರೇಟರ್ AC by BC. ಸೊ 5 by 12. 5 by 12. ನೆಕ್ಸ್ಟ್ ಇವಾಗ ಉಲ್ಟಾ ಬರಿತಾ ಹೋಗೋಣಲ್ವಾ? ಸೈನ್ಗೆ ಉಲ್ಟಾ ಯಾವುದು? ಕೋಸಿಕೆಂಟ್. ಕೋಸಿಕೆಂಟ್ ಥೀಟಾ ಈಕ್ವಲ್ ಟು ಕೋಸಿಕೆಂಟ್ ಬಿ ಈಕ್ವಲ್ ಟು ವಾಟ್? ಕೋಸಿಕೆಂಟ್ ಬಿ ಈಕ್ವಲ್ ಟು ಏನು? Opposite. ಹೈಪೋಟೆನಸ್ ಬೈ ಅಪೋಸಿಟ್. ಸೊ ಇದ್ರ ಉಲ್ಟಾ ಬರ್ದ್ ಬಿಡೋದು. ಸೊ ಇದ್ರ ಉಲ್ಟಾ ಬರೀರಿ ಆಂಗಲ್ ಅಷ್ಟೇ. 13/5 ಎಕ್ಕದಮಾಗಿ ಬರಿಬೇಕು ಆನ್ಸರ್ಸ್ ನ. ಇವಾಗ ಕಾಸಿಗೆ ಫ್ರೆಂಡ್ ಯಾರು? ಸೀಕೆಂಟ್. ಇವಾಗ ಏನ್ ಮಾಡ್ಬೇಕು? ಸೀಕೆಂಟ್ ಬಿ. ಇವಾಗ ಏನ್ ಮಾಡ್ಬೇಕು? Hypotenuse by adjacent. ಅವೆಲ್ಲ ಡೆಫಿನಿಷನ್ ಬರಂಗಿಲ್ಲ ಇಲ್ಲಿ, ಡೈರೆಕ್ಟ್ ಆಗಿ ಆನ್ಸರ್ ಬರ್ಬೋದು. ಬರುತ್ತಾ? Yes sir. ಸೊ ನೆಕ್ಸ್ಟ್ ಇದಕ್ಕೆ ಫ್ರೆಂಡ್ ಯಾರು? Cot ಆಫ್ ಬಿ. ಇವಾಗ ಏನ್ ಆನ್ಸರ್? 12 by 5. ಕದಮಾಗಿ ಬರೆದ್ ಬಿಡ್ಬೇಕು. ಅರ್ಥ ಆಯ್ತಲ್ಲ? Yes sir. ಓಕೆ. Yes sir. ನೆಕ್ಸ್ಟ್ ಇವಾಗ ಅದೇ ಆಂಗಲ್ಗೆ ನಿಮ್ಗೊಂದು ಹೋಮ್ವರ್ಕ್. ಯಾರು ಫಾಸ್ಟ್ ಆಗಿ ಹೇಳ್ತೀರಾ? ಸೇಮ್ ಥಿಂಗ್, ಟ್ರಯಾಂಗಲ್ ABC, angle is at 90 degree. So angle B is 90 degree. A and C. Okay. Find sine of C, cos of C and cot of C. So where AB is equal to 12, AC is equal to 13, and I'll consider the same values. Considering, I'll give you 2 minutes. So suppose if I write
ಆಂಗಲ್ ಎ ಇಲ್ಲರ ಬರಬೇಕು ಇಲ್ಲರ ಬರಬೇಕು ಅಂತ ಹೇಳಿದೆ. ಎನ ಇಲ್ಲಿ ಹಾಕೊಂತೀನಿ ಈಗ. ಓಕೆ, ಬಿ ಇಸ್ ರೈಟ್ ಆಂಗಲ್ ಟ್ರಯಾಂಗಲ್, ಸಿ ಬರಿದೆ ಈಗ. ಇವಾಗ 3L ಬರುತ್ತೆ, 4L ಬರುತ್ತೆ. ಹೈಪೋಟಿನಸ್ ಯಾವ್ದು ಇದರಲ್ಲಿ? AC ಇಸ್ ದ ಹೈಪೋಟಿನಸ್. ಫಸ್ಟ್ ಬರ್ದು ಬಿಟ್ರೆ ಹೈಪೋಟಿನಸ್ ಈಸಿ ನಿಮಗೆ. ಎಗೆ ಆಪೋಸಿಟ್ ಸೈಡ್ ಯಾವುದು? BC. ನನಗೆ BC ಕೊಟ್ಟಿದ್ದಾನೆ ಇಲ್ಲಿ, ಅಂದ್ರೆ ಇದು 3 ಆಯ್ತು. ಹೌದಾ ಅಲ್ವಾ? ಸೊ ಅಗೇನ್ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ರಿ, ಕಂಡಿಡಿರಿ, ಮತ್ತೆ ನಿಮಗೆ ರೂಟ್ 7 ಬರುತ್ತೋ ಇಲ್ವೋ ಚೆಕ್ ಮಾಡ್ರಿ. ರೂಟ್ 7 ಬರುತ್ತೆ. ಸೇಮ್ ಬರುತ್ತೆ ತಾನೆ? ಸೊ ರೈಟ್ ಆಂಗಲ್ ಬಿಟ್ಟು ಬೇರೆ ಎಲ್ಲಾದ್ರೂ ಇದನ್ನ ಫಿಟ್ ಮಾಡ್ರಿ, ನಿಮಗೆ ಆನ್ಸರ್ ತಪ್ಪಾಗೋಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಈಗ ನೋಡ್ರಿ, ಸೈನ್ ಎ ಅಂತೂ ಗೊತ್ತಿದೆ, ಕಾಸ್ ಎ ಕಂಡಿಡಿರಿ. ಈ ಕಾಸ್ ಎಗೆ ಅಡ್ಜಸೆಂಟ್ ಸೈಡ್ ಯಾವುದು? ಇದು ಅಡ್ಜಸೆಂಟ್ ಸೈಡ್, ಹೌದಾ ಅಲ್ವಾ? ಇದು ಅಪೋಸಿಟ್ ಸೈಡ್. ಸೊ ಇದು ರೂಟ್ 7 divided by 4. You will be getting the same answers even if I interchange that. Is that clear, guys? Yes, sir. Any doubts here? Yes. ಏನು ಡೌಟ್ ಇಲ್ಲ ಅಂದ್ರೆ ನಾನು ಒಂದು ಎಕ್ಸಾಂಪಲ್ No, ಕೊಟ್ಟಿರ್ತೀನಿ, sir. ಸಾಲ್ವ್ ಮಾಡ್ತೀರಿ? No, sir. Yes, sir. Okay. Now, Yes, sir. if cos of angle A is equal to 4/3, find all trigonometric ratios. Find all trigonometric ratios. So, ಇದನ್ನ ಸಾಲ್ವ್ ಮಾಡ್ರಿ.